ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಮ್ಮ ಸಕಲೇಶಪುರ ಸೇರಿದಂತೆ ಎರಡು ರೀತಿಯ ವಾತಾವರಣವನ್ನು ನಾವು ಕಾಣ್ತೇವೆ. ಒಂದು, ಏಪ್ರಿಲಿಂದ ಜೂನ್ವರೆಗೆ 3 ತಿಂಗಳಲ್ಲಿ ಕೇವಲ 5ರಿಂದ 10 ಇಂಚು ಮಳೆ ಆಗಿ ಅನಾವೃಷ್ಟಿ ಕಾಣಿಸ್ಕೊಂಡಿದೆ. ಬಹುಶಃ ಒಂದು 40 ಇಂಚ್ ತನಕ ಆಗ್ತಾಯಿತ್ತು. 3 ತಿಂಗಳಲ್ಲಿ 10ರಿಂದ 12 ಇಂಚಾಗಿದೆ. ಅದೇ ಜುಲೈ ಮೊದಲನೇ ವಾರದಲ್ಲಿ ಕೇವಲ 8 ದಿನದಲ್ಲಿ 30 ಇಂಚು ಮಳೆ. ಒಂದು ಕಡೆ ಪ್ರಾರಂಭದಲ್ಲಿ ಅನಾವೃಷ್ಟಿ, ಈಗ ಅತಿವೃಷ್ಟಿ. ಆಗ ಮಳೆ ಬಂದಿಲ್ಲ, ಬೆಳೆ ಬರಲಿಲ್ಲ, ಸರಿಯಾಗಿ ಪ್ರಾರಂಭ ಆಗಲಿಲ್ಲ, ಹೂ ಮಳೆ ಆಗಲಿಲ್ಲ ಅಂತ ನಮ್ಮ ಬೆಳೆಗಾರರು ತುಂಬ ನೊಂದ್ಕೊಂಡಿದ್ರು. ಈಗ ಅತಿಯಾಗಿ ಇದ್ದದ್ದು ಕೂಡ ಬೆಳೆ ಹಾಳಾಗ್ತದೆ. ಇದು ಒಂದು ರೀತಿಯ ನಮ್ಮ ಬೆಳೆಗಾರರಿಗೆ ಆದಂತಹ ನಷ್ಟ. ಇದಕ್ಕೆ ಕೇಂದ್ರ ಸರ್ಕಾರ ಕಾಫಿ ಬೋರ್ಡ್ ಮೂಲಕ, ಕೃಷಿ ಇಲಾಖೆ ಮೂಲಕ ಸರ್ವೆ ಮಾಡಿಸಿ ಕಾಫಿ ಬೆಳೆ ಎಷ್ಟು ನಷ್ಟ ಆಗಿದೆ ಅವರವರ ಜಮೀನಿನಲ್ಲಿ, ಖಾತೆಯಲ್ಲಿ ಅಂತಕ್ಕಂಥದ್ದನ್ನು ತಕ್ಷಣ ಇದನ್ನು ಅವರು ವಿಚಾರ ಮಾಡಬೇಕು, ತನಿಖೆ ಮಾಡಬೇಕು. ಈ ವಿಷಯದಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ಕೇಂದ್ರ ಸಚಿವರಾದ ನಮ್ಮ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಮತ್ತು ವಾಣಿಜ್ಯ ಸಚಿವರಿಗೆ ನಾವು ಇದಕ್ಕೆ ಮನವಿಯನ್ನು ತಕ್ಷಣದಲ್ಲೇ ಕೊಡ್ತಾ ಇದ್ದೀವಿ. ಈ ಕಡೆ DC ಅವರು, ಕಾಫಿ ಬೋರ್ಡ್ನವರು ಈ ಕಡೆ ಗಮನ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಜೊತೆಗೆ ಈಗ ಒಂದು ವಾರದಿಂದ ಬಿದ್ದಂಥ ಭಾರಿ ಮಳೆಯಿಂದಾಗಿ ಅನೇಕ ರೀತಿಯ ಅನಾಹುತಗಳು ನಮ್ಮ ಸಕಲೇಶಪುರ ತಾಲೂಕಿನಲ್ಲಿ ಆಗಿದೆ. ಹಾನವಾಡ ಇರ್ಬೋದು, ಯಶ್ಲೂರು ಇರ್ಬೋದು, ಹೆತ್ತೂರು ಇರ್ಬೋದು. ಸುಮಾರು ವಾರದಿಂದ ಕೆಲವು ಹಳ್ಳಿಗಳಲ್ಲಿ ಪೂರ್ತಿ ಕರೆಂಟೇ ಇಲ್ಲ, ವಿದ್ಯುತ್ತೇ ಇಲ್ಲ. ಉದಾಹರಣೆಗೆ ಬನ್ನಹಳ್ಳಿ, ನಮ್ಮ ಹೆತ್ತೂರು ಹತ್ರ ಬಂದ ನಾನು ಆ ಕಡೆ ಟೂರ್ ಹೋಗಿದ್ದೆ. ಕೆಲವು ಹಳ್ಳಿಗಳಲ್ಲಿ ಇನ್ನೂ ಕೂಡ ಕರೆಂಟು ವಾಪಸ್ ಬಂದಿಲ್ಲ. ಆಮೇಲೆ ಕೆಲಸಗಳಾಗ್ತಾಯಿಲ್ಲ. ಅಧಿಕಾರಿಗಳು ಕೇಳಿದರೆ ನಾವು ಮೇನು ಕಡಿಮೆ ಇದ್ದಾರೆ, ನಾವು ಏನು ಮಾಡೋಣ, ಅಸಹಾಯಕರನ್ನ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ನಾನು ಏನು ಅವ್ರಿಗೆ ಹೇಳ್ತಿದ್ದೀನಿ ಅಂದರೆ, DC ಅವರಿಗೆ, KB ಅವರಿಗೆ, ನಮ್ಮ ಲೋಕಲ್ KB ಅವರಿಗೆ, ನೀವು ಚನ್ನರಾಯಪಟ್ಟಣ, ಅರಸೀಕೆರೆ ಕಡೆ ಮಳೆ ಆಗಿಲ್ಲ, ಈಗಲೂ ಕೂಡ ಬರಗಾಲದ ಪರಿಸ್ಥಿತಿ ಇದೆ, ನೀವು ಅಲ್ಲಿ ಅವ್ರಿಗೆ ಕರೆಸ್ಕೊಳ್ಳಿ. ಇಲ್ಲಿಗೆ ಅವ್ರು ಏನು ಮಾಡ್ತಿದ್ದಾರೆ? ಅಲ್ಲಿ ಸುಮ್ಮನೆ ಕಾಲ ಕಳೀತಿದ್ದಾರಲ್ಲಿ. ಇಲ್ಲಿ ನೋಡಿದ್ರೆ ಜನ ಇಲ್ಲ, ಕಂಬಗಳು ಬಿದ್ದಿದ್ದಾವೆ. ನಾವು 6 ವರ್ಷದ ಹಿಂದೆ ಮಳೆ ಬಂದಾಗ ಸುಮಾರು 1800 ಕಂಬ ಬಿದ್ದಿದ್ದವು. 1800 ಕಂಬನ ನಾವು 15 ದಿನದಲ್ಲಿ ವಾಪಸ್ಸು ನಾವು ಎಲ್ಲರಿಗೂ ಹಾಕಕ್ಕೆ ಮಾಡಿದ್ವಿ. ಇವತ್ತು ಸುಮಾರು ಒಂದು 300ಕ್ಕಿಂತ ಹೆಚ್ಚು ಕಂಬ ಬಿದ್ದಿವೆ, ಹಾಗೆ ಬಿದ್ದಿವೆ. ರೋಡಲ್ಲಿ ಮರಗಳು ಬಿದ್ದಿದ್ದಾವೆ, ಮರ ಕಟ್ ಮಾಡಿಲ್ಲ ಭಾಳಷ್ಟು ಕಡೆ. ಫಾರೆಸ್ಟ್ನರು ಕೂಡ, ಅವರು ಕೂಡ ನಾವು ಇದಿಲ್ಲ, ಸಿಬ್ಬಂದಿ ಇಲ್ಲ, ಮತ್ತೊಂದಿಲ್ಲ ಅಂತ ಅವರು ಕೂಡ ಕೈಕೊಟ್ಟು ಕುಳಿತಿದ್ದಾರೆ. ತಾಲೂಕು ಆಡಳಿತ ಏನು ಮಾಡ್ತಾಯಿದೆ? ರೆವಿನ್ಯೂ ಏನು ಮಾಡ್ತಿದೆ? ಅರಣ್ಯ ಇಲಾಖೆ ಏನು ಮಾಡ್ತಿದೆ? KB ಇಲಾಖೆ ಏನು ಮಾಡ್ತಿದೆ? ಯಾಕೆ ಈ ಕಡೆ ಗಮನ ಹರಿಸಿಲ್ಲ? ಜಿಲ್ಲಾಧಿಕಾರಿಗಳು ಅವರು ಹೇಳ್ತಾ ಇದ್ದಾರೆ. ಈಗ ನನಗೆ ಖುಷಿ ಆಯಿತು, ನಮ್ಮ ಮುಖ್ಯಮಂತ್ರಿಗಳು ಪ್ರಜಾಸೇವಾ ಇಲಾಖೆಯನ್ನು ನಾವು ತೆರೆದಿದ್ದೀವಿ ಅಂತ ಏನೊಂದು ಹೊಸ ಮಾದರಿಯನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಸಂತೋಷ, ಮಾಡಲಿ. ಆದರೆ ಅದರಿಂದ ಕೆಲಸ ಇನ್ನೂ ವಿಳಂಬ ಆಗುತ್ತಾ ಹೊರತು ಚುರುಕಾಗಲ್ಲ. ಅದು ಪ್ರಜಾಸೇವಾ ಇಲಾಖೆಗೆ 40 ಇಲಾಖೆ ಅರ್ಜಿ ಹೋಗ್ತವೆ. ಅವ್ರ ಡೈರೆಕ್ಷನ್ ಹೇಗಿದೆ, ಆದೇಶ ಹೇಳಿದ್ರೆ 40 ಇಲಾಖೆಯವರು ಅವ್ರು ಅರ್ಜಿ ಕೊಡ್ಬೇಕಂತ ಎಲ್ಲವರು. ಅವರು ಇವ್ರಿಗೆ ಹೇಳಿ ಇವರಿಂದ ಕೆಲಸ ಮಾಡಿಸ್ಬೇಕಂತೆ. ಈಗಲೇ ಆಗ್ತಾ ಇಲ್ಲ ಸರ್. 3.5 ವರ್ಷ ಆಯಿತು. 94C ಇನ್ನೂವರೆಗೆ ವಿತರಣೆ ಆಗಿಲ್ಲ. ಮನೆಗಳ ಹಕ್ಕುಪತ್ರ ಇಲ್ಲಿವರೆಗೆ ಇನ್ನೂ ಕೂಡ ವಿತರಣೆ ಆಗಿಲ್ಲ. ಪರ್ಟಿಕ್ಯುಲರ್ ನಮ್ಮ ಚಂಗಡಹಳ್ಳಿ ಪಂಚಾಯತ್ ಇಲ್ಲೇ ಇದರೆಲ್ಲ ನೀಡಿದ್ರು. ಇಲ್ಲಿವರೆಗೂ 94C ಹಕ್ಕುಪತ್ರ ಕೊಡೋಕೆ ಪ್ರಾಬ್ಲಮ್ಮು. ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಂತ್ರಿಗಳಾಗಿದ್ದರು. ಹಕ್ಕುಪತ್ರ ಕೊಡ್ತೀವಿ ಅಂತಲೇ ಜನ ಸೇರಿಸೋ ಉದ್ದೇಶದಿಂದಲೇ ಕೊಡ್ತೀವಿ, ಬನ್ನಿ ಅಂತ ಎಲ್ಲ ಜನ ಕರೆಸ್ಕೊಂಡ್ರು. ಒಂದು 4 ವರ್ಷಕ್ಕೆ 20 ಕೊಟ್ಟು, ಇಡೀ ಜಿಲ್ಲೆ 4 ವರ್ಷಕ್ಕೆ 20 ಕೊಟ್ಟು. ಆದರೆ ಇನ್ನೂ ಕೂಡ ಹಕ್ಕುಪತ್ರಗಳು ಆಫೀಸ್ಗಳಲ್ಲೇ ಕೊಡೀತಾ ಇದ್ದಾವೆ. ಇಲ್ಲಿವರೆಗೂ ಕೊಟ್ಟಿಲ್ಲ. ನಾಳೆ ಬನ್ನಿ ನಾಳೆ ಬಾ ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಆಫೀಸ್ಗಳಲ್ಲಿ. ಇದು ಇವತ್ತಿನ ಆಡಳಿತ ಆಗ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ರೆವಿನ್ಯೂ ಸಚಿವರು ಮಾನ್ಯ ನಮ್ಮ ಪರಮೇಶ್ವರ್ ಸರ್ ಆಗಿದ್ದಾರೆ, ಹಿಂದೆ ಬೈರೇಗೌಡರು ಕೂಡ ಇದ್ದರು. ಬರೀ ಎಚ್ಚರಿಕೆ ಕೊಡೋದ್ರಿಂದ, ಗೈಡ್ಲೈನ್ಸ್ ಇಶ್ಯೂ ಮಾಡೋದ್ರಿಂದ ಕೆಲಸಗಳಾಗಲ್ಲ. ಪ್ರತಿ ವಾರ, ಪ್ರತಿ ತಿಂಗಳು ಪ್ರೋಗ್ರೆಸ್ ಏನಾಗಿದೆ ಆಯಿತು. ಪ್ರತಿ ತಾಲೂಕು ಈ ತಿಂಗಳಲ್ಲಿ ಎಷ್ಟು 94C ಕೊಟ್ರಿ, ಎಷ್ಟು ಬಗರ್ಕು ಹಕ್ಕುಪತ್ರ ಕೊಟ್ರಿ, ಎಷ್ಟು ಬೇರೆ ಸವಲತ್ತುಗಳನ್ನು ಕೊಟ್ರಿ, ಹಾಕಲಿ, ಬೋರ್ಡ್ ಬಂದು ಹಾಕಲಿ. ಯಾರು ಹೋದರೂ ಅಧಿಕಾರಿಗಳು ಸಿಗಲ್ಲ, ಬರೀ ಮೀಟಿಂಗು. ಅದಕ್ಕೆ ನಾನು ಈ ಸಿಸ್ಟಮನ್ನು ಪ್ರತಿಭಟಿಸ್ತಿದ್ದೀವಿ. ನಾವೆಲ್ಲ ಸೇರಿ ಸರಿಯಾದ ರೀತಿಯಲ್ಲಿ ಕಚೇರಿಗಳು ಕೆಲಸ ಮಾಡಬೇಕು. ಅರಣ್ಯ ಇಲಾಖೆ, KB ಇಲಾಖೆ ಚುರುಕಾಗಬೇಕು ಅಂತ ಈ ಮೂಲಕ
ನಾವು ಒತ್ತಾಯ ಮಾಡ್ತೀವಿ.